ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಬೆಂಗಳೂರು ಟು ಜಮ್ಮು ಕಾಶ್ಮೀರ್ ರೈಡಲ್ಲಿ ಮಧ್ಯಪ್ರದೇಶಲ್ಲಿ ಒಂದು ಗಡ್ಪಾರ ಫೋರ್ಟ್ ಅಂತ ಇದೆ. ಸೊ ಆ ಗಡ್ಪಾರ ಫೋರ್ಟ್ ಇವಾಗ ಒಂದು ಹಾಂಟೆಡ್ ಪ್ಲೇಸು. ಅಂದರೆ ರಾತ್ರಿ ಆಗ್ತಿದ್ದಂಗೆ ಅಲ್ಲಿ ವಿಚಿತ್ರವಾದ ಶಬ್ದಗಳು ಬರುತ್ತೆ. ಸೊ ಈ ಹಾಂಟೆಡ್ ಪ್ಲೇಸು ಸೃಷ್ಟಿಯಾಗೋಕ್ಕೆ ಒಂದು ಕತೆ ಇದೆ. ಸೊ ಆ ಕತೆ ಏನಪ್ಪ ಅಂತ ಅಂದರೆ, ಇಲ್ಲಿ ಒಂದು ರಾಜಮನೆತನ. ಸೊ ರಾಜ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಾಡು ಮಾಡಿರ್ತಾನೆ, ಒಂದು ಕಲ್ಚರಲ್ ಪ್ರೋಗ್ರಾಮು. ಸೊ ಆ ಪ್ರೋಗ್ರಾಮ್ಗೆ ಇಬ್ಬರು ಡ್ಯಾನ್ಸರ್ಸ್ನ ಕರೆಸಿರ್ತಾನೆ, ಗಂಡ ಹೆಂಡತಿ ಇಬ್ಬರು ಕೂಡ ಡ್ಯಾನ್ಸರ್ಸು. ಸೊ ಡ್ಯಾನ್ಸರ್ಸಲ್ಲಿ ಹೆಂಡತಿಗೆ ಒಂದು ಟ್ಯಾಲೆಂಟ್ ಇರುತ್ತೆ, ಏನಂದರೆ ಹಗ್ಗದ ಮೇಲೆ ಡ್ಯಾನ್ಸ್ ಮಾಡಿಕೊಂಡು ನಡ್ಕೊಂಡು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾಸ್ ಆಗೋದು. ಸೊ ರಾಜಂಗೆ ಈ ವಿಷಯ ಗೊತ್ತಾದ್ಮೇಲೆ ಒಂದು ಚಾಲೆಂಜ್ ಆಗ್ತಾನೆ. ನಾಳೆ ನಡೀತಕ್ಕಂಥ ಪ್ರೋಗ್ರಾಮಲ್ಲಿ, ಕಲ್ಚರಲ್ ಪ್ರೋಗ್ರಾಮಲ್ಲಿ ನಾನು ಒಂದು ಮಹಲಿಂದ ಇನ್ನೊಂದು ಮಹಲ್ಗೆ ನಾನು ಹಗ್ಗ ಕಟ್ತೀನಿ, ಮಧ್ಯದಲ್ಲಿ ಪೂರ್ತಿ ವ್ಯಾಲಿ ಬಿದ್ದರೆ ಸತ್ತೋಗ್ತಾರೆ. ಸೊ ನೀನೇನಾದರೂ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೃತ್ಯ ಮಾಡಿಕೊಂಡು ಇನ್ನೊಂದು ಮಹಲಿಗೆ ರೀಚ್ ಆದರೆ ನನ್ನ ಅರ್ಧ ರಾಜ್ಯನ ನಿನಗೆ ಬರ್ತ್ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ರಾಜಂಗೆ ಅವಳ ಮೇಲೆ ನಂಬಿಕೆ ಇರಲ್ಲ, ಇಲ್ಲಿಂದ ಅಲ್ಲಿಗೆ ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ರಾಜ ಚಾಲೆಂಜ್ ಆಗ್ತಾನೆ. ಸೊ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇರೋ ದಿನ ಹಗ್ಗನ ಕಟ್ತಾನೆ ಒಂದು ಮಹಲಿಂದ ಇನ್ನೊಂದು ಮಹಲಿಗೆ, ಮಧ್ಯದಲ್ಲಿ ವ್ಯಾಲಿ ಬಿದ್ದರೆ ಸತ್ತೋಗ್ತಾಳೆ. ಸೊ ಡ್ಯಾನ್ಸರು ಸ್ಟಾರ್ಟ್ ಮಾಡ್ತಾಳೆ, ನೃತ್ಯ ಮಾಡಿಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಲ್ಮೋಸ್ಟು ಹಗ್ಗದ ಅರ್ಧ ಭಾಗ ರೀಚ್ ಆಗಿಬಿಟ್ಟಿರ್ತಾಳೆ. ಸೊ ಆವಾಗ ರಾಣಿಗೆ ಎಲ್ಲಿ ಅರ್ಧ ರಾಜ್ಯನ ಅವಳಿಗೆ ಕೊಟ್ಬಿಡ್ಬೇಕಾಗುತ್ತಲ್ಲ ಅಂದ್ಬಿಟ್ಟು ರಾಣಿ ಹಗ್ಗನ ಕಟ್ ಮಾಡಿಬಿಡ್ತಾಳೆ. ಸೊ ಹಗ್ಗ ಕಟ್ ಮಾಡಿದಾಗ ಆ ಡ್ಯಾನ್ಸರು ಅಲ್ಲಿಂದ ಬಿದ್ದು ಸತ್ತೋಗ್ತಾಳೆ. ಸೊ ಸತ್ತ ಮೇಲೆ ಅದೇ ಕೊರಗಲ್ಲಿ ಅವಳ ಗಂಡ ಕೂಡ ಸತ್ತೋಗ್ತಾನೆ. ಹೆಂಡತಿ ಆತ್ಮ ಅದೇ ಮಹಲ್ ಸುತ್ತ ಸುತ್ತುತ್ತಿತ್ತಂತೆ. ಅಂದರೆ ನೈಟ್ ಆಗ್ತಿದ್ದಂಗೆ ಒಂದು ವಿಚಿತ್ರ ಶಬ್ದ ಎಲ್ಲ ಬರೋದಂತೆ. ಸೊ ಇದೆಲ್ಲ ಆದಮೇಲೆ ಕೊನೆಗೆ ಆ ಡ್ಯಾನ್ಸರ್ ಆತ್ಮ ಇಬ್ಬರೂ, ರಾಜ ರಾಣಿ ಇಬ್ಬರೂ ಬಲಿ ತೊಗೊಂಡ್ಬಿಡುತ್ತಂತೆ. ಸೊ ಅದಾದಮೇಲೆ ಅದು ಒಂದು ಹಾಂಟೆಡ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಅಲ್ಲಿದ್ದವರೆಲ್ಲ ಜಾಗ ಖಾಲಿ ಮಾಡ್ತಾರೆ. ಸೊ ನೈಟ್ ಆಗ್ತಿದ್ದಂಗೆ ವಿಚಿತ್ರ ಶಬ್ದಗಳು ಈಗಲೂ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾರಣವೇ ಈ ಒಂದು ಕತೆ. ಸೊ ಡ್ಯಾನ್ಸರ್ ಆತ್ಮ ಇವಾಗಲೂ ಅಲ್ಲೇ ಇದೆ, ನೈಟ್ ಹೊತ್ತು ವಿಚಿತ್ರವಾದ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಬೈಕಲ್ಲಿ ಹೋಗಿದ್ರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಕೋತಿಗಳು ಹೆವಿ ಇದ್ದಾವೆ. ಕಾರಲ್ಲಿ ಬಂದರೆ ಏನೋ ಓಕೆ, ಬಟ್ ಬೈಕಲ್ಲಿ ಬಂದರೆ ಮೇಲ್ಗಡೆ ಲಗೇಜ್ ಎಲ್ಲ ಕಿತ್ತು ಬಿಸಾಕ್ಬಿಡ್ತವೆ. ಅಲ್ಲೇನು ಇಲ್ಲ ಹೇಳಿ ಕುಷ್ನೈ ಹೈ ಇಳಿ ಇಳಿ ಗುರು, ಅದರಲ್ಲಿ ಏನೂ ಇಲ್ಲ. ಸೊ ಅದಕ್ಕೆ ಅಲ್ಲಿ ಲೋಕಲ್ ಅವರೇ ಹೇಳಿದ್ರು, ಬೈಕಲ್ಲಿದ್ದೀರಾ ನೀವು ಒಳಗಡೆ ಹೋಗ್ಬಿಡಿ, ದೂರದಿಂದ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ದೂರದಿಂದ ನೋಡಿಕೊಂಡು ಮತ್ತೆ ಆ ಮಹಲ್ ಹಿಂದೆ ಒಂದು ಚಿಕ್ಕ ದಾರಿ ಇದೆ, ಸೊ ಅದರಲ್ಲೂ ರೈಡ್ ಮಾಡಿದೆ, ದೂರದಿಂದ ನೋಡಿಕೊಂಡು ಬಂದೆ. ಸೊ ಯಾರಾದರೂ ಈ ಮಹಲ್ ವಿಸಿಟ್ ಮಾಡಬೇಕು ಅಂದರೆ ಇದು ಮಧ್ಯಪ್ರದೇಶಲ್ಲಿ ಗಡ್ಪಾರ ಅನ್ನೋ ಒಂದು ಸ್ಥಳದಲ್ಲಿ ಗಡ್ಪಾರ ಮಹಲ್ ಅಂತ ಹೇಳಿದ್ರೆ ನಿಮಗೆ ಮ್ಯಾಪಲ್ಲೇ ಸಿಕ್ಬಿಡುತ್ತೆ, ಗಡ್ಪಾರ ಮಹಲ್ ಅಥವಾ ಗಡ್ಪಾರ ಫೋರ್ಟ್ ಅಂತ.